ಈಗಾಗಲೇ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಬಿತ್ತನೆಯಾಗಿ ಮೇ ತಿಂಗಳಲ್ಲೇ ಮುಂಗಾರು ಪ್ರಾರಂಭವಾಗಿದ್ದರಿಂದ ಬೇಗನೆ ಬಿತ್ತನೆ ಆಗಿತ್ತು. ಆ ಸಂದರ್ಭದಲ್ಲಿ ಮಳೆ ಹೆಚ್ಚಾಗಿ ಎರಡನೇ ಬಾರಿ ರೈತರು ಜಿಲ್ಲೆಯಲ್ಲಿ 30% ಬಿತ್ತನೆಯನ್ನು ಮಾಡಿದ್ದಾರೆ. ಸತತವಾಗಿ ಸುಮಾರು 2.5 ತಿಂಗಳಿಂದ ಮಳೆ ಜಿಲ್ಲೆಯಲ್ಲಿ ರಾತ್ರಿ ಹಗಲಿಲ್ಲದೆ ಎಡೆಬಿಡದೆ ಸುರಿಯುವುದರಿಂದ ಮೆಕ್ಕೆಜೋಳ ಹಾವೇರಿ ಜಿಲ್ಲೆಯಲ್ಲಿ ಮಳೆಯಾದಂಥ 1,83,338 ಎಕರೆ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಇದರಲ್ಲಿ ನೀರಾವರಿ ಆಶ್ರಿತ ಮೆಕ್ಕೆಜೋಳ 26,000 ಎಕರೆ ಬಿತ್ತನೆಯಾಗಿದೆ. ರೈತರು 1 ಹೆಕ್ಟೇರಿಗೆ ಗೋವಿನ ಜೋಳವನ್ನು ಬಿತ್ತನೆ ಮಾಡಬೇಕು ಅಂತ ಹೇಳಿದರೆ 30,000 ರೂಪಾಯಿ ಒಟ್ಟು ಖರ್ಚು ಬರ್ತಾ ಇದೆ. ಇವತ್ತಿನ ಮಳೆಗಾಲದ ಪರಿಸ್ಥಿತಿ ನೋಡಿದರೆ 40% ಹಾಳಾಗಿದೆ. ಮೆಕ್ಕೆಜೋಳ ತೆಂಗು ಪ್ರದೇಶದಲ್ಲಿ ಹಾಳಾಗಿದೆ, ಎರೆಜೀರಿನಲ್ಲಿ ಹಾಳಾಗಿದೆ, ಬಹಳಷ್ಟು ಕಡೆ ಹಾಳಾಗಿದೆ. ಇದರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಇವತ್ತು ಚಕಾರ ಎತ್ತಿ ಮಾತಾಡ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಸಮೇತ ಇವತ್ತು ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ರೈತ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡಿದ್ರೆ ಮಳೆಯಿಂದ ಇವತ್ತು ಹಾನಿ ಆಗಬೇಕದ ಬಗ್ಗೆ ಯಾರೂ ಮಾತನಾಡ್ತಿಲ್ಲ. ಈಗಾಗಲೇ ಉಪಚುನಾವಣೆಗಳು ಏನು ಪ್ರಾರಂಭವಾಗಿವೆ, ಅದರಲ್ಲಿ ಜನಪ್ರತಿನಿಧಿಗಳು ಇವತ್ತು ಬಿಜಿ ಆಗಿರೋ ಹೊರತು ರೈತರ ಬಗ್ಗೆ ಬಿಜಿ ಆಗಿಲ್ಲ ಅಂತ ಹೇಳಿ ಇವತ್ತು ಮಾಧ್ಯಮದ ಮುಖಾಂತರ ನಾವು ಇವತ್ತು ಅವರಿಗೆ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ರೈತ ಸಾಲಗಾರನಾಗುವುದು ಹೇಗೆ ಅಂತ ಹೇಳಿದರೆ ಸರ್ಕಾರ ರೈತರ ನೆರವಿಗೆ ಏನು ಬರೋದಿಲ್ಲ ಆ ಸಂದರ್ಭದಲ್ಲಿ ರೈತ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ಕಾರಣಗಳು ಬಹಳಷ್ಟು ಇವತ್ತು ಸರ್ಕಾರದ ನೀತಿಗಳು ಸರಿಯಿಲ್ಲ. ಸರ್ಕಾರದ ನೀತಿಗಳು ಸರಿಯಿಲ್ಲದಕ್ಕೆ ಇವತ್ತು ರೈತ ಆತ್ಮಹತ್ಯೆಗಳು ರಾಜ್ಯದಲ್ಲಿ ಇವತ್ತು ಸಾಕಷ್ಟು ರೈತ ಆತ್ಮಹತ್ಯೆಗಳು ನಡೆದವು. ಹಾಗಾಗಿ ಕೇಂದ್ರ ರಾಜ್ಯ ಸರ್ಕಾರ ಕೂಡಲೇ ಬೆಳೆ ಹಾನಿಯಾದ ಬಗ್ಗೆ ಜಂಟಿ ಸಮೀಕ್ಷೆಯನ್ನು ನಡೆಸಿ 1 ಹೆಕ್ಟೇರಿಗೆ 75,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತೇಳಿ ಇವತ್ತು ನಾವು ನಮ್ಮ ಏನು ರೈತ ಸಂಘಗಳು ಏನು ಒಕ್ಕೂಟಿದೆ ಇದರ ಮುಖಾಂತರ ಇವತ್ತು ನಾವು ಕೇಂದ್ರ ರಾಜ್ಯ ಸರ್ಕಾರದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ವಿಳಂಬ ನೀತಿ ಅನುಸರಿಸಿದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈಗಾಗಲೇ ಸನ್ಮಾನ್ಯ ನಮ್ಮ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ ಸರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅದರ ಬಗ್ಗೆ ಜಿಲ್ಲಾಡಳಿತ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಮನವಿ ಬಗ್ಗೆ ಇವತ್ತು ಕಿಂಚಿತ್ತು ಮಾತಾಡ್ತಲ್ಲ ಉಸ್ತುವಾರಿ ಸಚಿವರು. ಸರ್ಕಾರ ರೈತರ ಪರ ಇದೆಯಾ ಅಥವಾ ಗ್ಯಾರಂಟಿಗಳ ಪರ ಇದೆಯಾ ಇವತ್ತು ನಮಗೆ ಅನುಮಾನ ಬಂದಿದೆ. ಮಾತೆತ್ತಿದರೆ ಇವತ್ತು ಸರ್ಕಾರ ಹೇಳ್ತೈತಿ, ಎಲ್ಲ ಮಂತ್ರಿಗಳು ಹೇಳ್ತಾರೆ, ಶಾಸಕರು ಹೇಳ್ತಾರೆ, ನಾವು ಆ ಭಾಗ್ಯವನ್ನು ಕೊಟ್ಟಿವಿ, ಈ ಭಾಗ್ಯವನ್ನು ಕೊಟ್ಟಿವಿ. ಸ್ವಾಮಿ ನೀವು ಭಾಗ್ಯವನ್ನು ಕೊಡ್ರಿ, ನಾವು ಭಾಗ್ಯ ಕೊಡೋದು ನಮಗೇನು ಅಭ್ಯಂತರ ಇಲ್ಲ. ಸರ್ಕಾರ ನಿಮ್ಮದು, ಹಣ ನಿಮ್ಮದು, ಆದರೆ ನಮ್ಮ ರೈತರಿಗೆ ಅನ್ಯಾಯ ಐತಿ, ಅದ್ರ ಬಗ್ಗೆ ಭಾಗ್ಯಗಳನ್ನು ಕೊಡ್ರಿ ನಾವು ಕೇಳ್ತಾರೆ. ಇವತ್ತು ನಿಮ್ಮನ್ನ NPA ಕಟ್ಟುಬಾಕಿಯಾದ ಸಾಲಗಳನ್ನು OTS ಮುಖಾಂತರ ತಿರುವಳಿ ಮಾಡ್ಕೊಂತೀವಿ ಅಂತ ಬ್ಯಾಂಕ್ನಲ್ಲಿ ಹೇಳ್ತಾರೆ. ಆದರೆ ಬ್ಯಾಂಕ್ನಲ್ಲಿ ರೈತರು ಅಲ್ಲೇ ಇಲ್ಲೇ ಕೂಡಿಸಿ ಅವರು ಸಾಲ ಮೋಸ ಕಟ್ಕೊಂತ ಕಟ್ಟಿದಾಗ ಪುನಃ ಅವರಿಗೆ ರೈತರಿಗೆ ಸಾಲ ನೀಡುವಂಥದ್ದನ್ನು ಬಂದ್ ಮಾಡಿದ್ದಾರೆ. ಉದಾಹರಣೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್ ಮತ್ತು SBI. ರೈತರು NPA ಅಂದ್ರೆ ರೈತರು ಬೆಳೆ ಸಾಲವನ್ನು ದೇಶದ ಆಹಾರ ಭದ್ರತೆಗಾಗಿ ತೆಗೆದುಕೊಂಡಿರ್ತಾರೆ. ಆ ರೈತ ಮತ್ತು ಖಾಸಗಿಯವರಿಂದ ತಂದು ದುಡ್ಡು ಕಟ್ಟಿದಾಗ ಅವ ಮತ್ತೆ ರೈತ ಸಾಲಗಾರಕನ ಅಂತ ರೈತರಿಗೆ ಇವತ್ತು ಕೇಂದ್ರ ನಮ್ಮ MP ಅವರಾದಂಥ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಇದ್ರ ಬಗ್ಗೆ ಕೇಂದ್ರ ಹಣಕಾಸು ಸಚಿವರೊಂದಿಗೆ ಮಾತನಾಡಿ ರೈತರು ಯಾರೇ OTSನಲ್ಲಿ ಕಟ್ಟಿದಂಥ ರೈತರಿಗೆ ಪುನಃ ರೈತ ಸಾಲ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಈ ಹಿಂದೆ ಬಂಗಾರ ಸಾಲಗಳು ರೈತರು ಬೆಳೆ ಬೆಳೆದಾಗ ಬರೀ ಬಡ್ಡಿಯನ್ನು ಕಟ್ಟಿ ರಿನ್ಯೂವಲ್ ಮಾಡ್ತಿದ್ರು. ಈಗ ಒಂದು 4 ತಿಂಗಳಿಂದ ಹೊಸ ಒಂದು RBI ಗೈಡ್ಲೈನ್ಸ್ ಬಂದೈತಿ ಅಂತ
ಬ್ಯಾಂಕ್ನಲ್ಲಿ ಸಂಪೂರ್ಣ ಸಾಲವನ್ನು ಕಟ್ಟಿರಿ ಮತ್ತೆ ನಿಮಗೆ ಸಾಲ ಕೊಡ್ತೇವೆ ಅಂತ ಜ್ಯುವೆಲ್ ಸಾಲವನ್ನು ಬ್ಯಾಂಕ್ನಲ್ಲಿ ಹೇಳ್ತಾರೆ. ಆ ರೀತಿಯಿಂದ ರೈತರು ಮತ್ತು ಖಾಸಗಿಯರ ಹತ್ರ ಹೋಗಿ ಅವ್ರು 5 ಲಕ್ಷ 3 ಲಕ್ಷ ಸಾಲ ತಗೊಂಡಾಗ 2 ದಿನ 1 ದಿನಕ್ಕೆ ರೈತರು 2% ಬಡ್ಡಿ ಅಂದ್ರೆ 1,02,000 ರೂಪಾಯಿ ಅಂತ ರೈತರು ದುಡ್ಡು ಹಾಕಿ ಯಾರನ್ನೋ ಶ್ರೀಮಂತರು ಮಾಡುವಂಥ ವ್ಯವಸ್ಥೆ ಬಂದೈತಿ. ಇದನ್ನು ರದ್ದು ಮಾಡಿ ಹಳೆ ಮಾದರಿಯಲ್ಲೇ ರೈತರಿಗೆ ಆ ಜ್ಯುವೆಲ್ನ ಯಾವಾಗಾದರೂ ರೈತರು ಬಡ್ಡಿ ಕಟ್ತಾರ ಅವನು ಚಾಲ್ತಿಯಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾಧ್ಯಮದ ಮುಖಾಂತರವಾಗಿ ಕೇಂದ್ರ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರನ್ನ ಲೋಕಸಭಾ ಸದಸ್ಯರನ್ನು ಈ ಮೂಲಕ ಒತ್ತಾಯಿಸ್ತಾರೆ. ಶೀಘ್ರ ಸಂಪರ್ಕ ಅಂತ ಮಾಡಿದ್ದಾರೆ. ಶೀಘ್ರ ಸಂಪರ್ಕ ಅಂತ ಅಂದ್ರೆ 3,000 ರೂಪಾಯಿ ಕಮ್ಮಿ ಇತ್ತು ಅಂದ್ರೆ ಅದು ಎಸ್ಟಿಮೇಟ್ ಮಾಡಿಸ್ಬೇಕಂದ್ರೆ ಅದು 6,000 ರೂಪಾಯಿ ಅದರ ಬೆಲೆ. 6,000 ರೂಪಾಯಿ ಕಟ್ಟಿದ್ರೆ ರೈತರಿಗೆ ಭಾರಿ ಹೊಣೆ ಆಗತ್ತೆ. ನಾವು ಅದೇನು ಎಲ್ಲಿ ಕಡಿಮೆ ದರದಲ್ಲಿ ಕಂಬ ತಂತಿ ಸಿಗ್ತಾವೆ ಸ್ವಂತ ಹಕ್ಕಿನ ವ್ಯವಸ್ಥೆ ಮಾಡ್ತೇವೆ, ಅನುಕೂಲ ಮಾಡ್ಕೊಬೇಕಂತ ಇಲ್ಲಿ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾರೆ.